ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಡಿಟಿಂಗ್ ಕಂಟಿನ್ಯೂಷನ್ ಇರುತ್ತೆ. ಇವತ್ತೊಂದು ಟೂ ಟೈಪ್ಸ್ ಆಫ್ ಆಡಿಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್ ಕಲಿತೀವಿ. ಒಂದು ಬಂದುಬಿಟ್ಟು ಎನರ್ಜಿ ಆಡಿಟ್, ಒಂದು ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಆಡಿಟ್ ಅಂತ. ಸೊ ಈ ಟೂ ಆಡಿಟ್ಸ್ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದುಬಿಟ್ಟು ಎನರ್ಜಿ ಆಡಿಟ್. ಎನರ್ಜಿ ಆಡಿಟ್ ಅಂದರೆ ಏನು ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನೀಸ್ ಆಗಿರ್ಬೋದು, ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಅಲ್ಲೇನು ಮಾಡ್ತೀವಿ ನಾವು ಅಂತಂದರೆ ತುಂಬ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಆಡಿಟಿಂಗ್ ಮಾಡೋದನ್ನು ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಇನ್ನು ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಆಗ್ತಿದೆನಾ ಅಥವಾ ಎಲ್ಲಿ ವೇಸ್ಟೇಜ್ ಆಗ್ತಿದೆನಾ ಎನರ್ಜಿ ಏನಾದರೂ. ಸೊ ಪ್ರತಿಯೊಂದು ಎನರ್ಜಿ ರಿಲೇಟೆಡ್ ಥಿಂಗ್ಸ್ನ ತಿಳ್ಕೊಳ್ಬೇಕು ಅಂತ ಮಾಡೋ ಆಡಿಟನ್ನು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಎನರ್ಜಿ ಆಡಿಟಿಂಗ್ ಇಸ್ ಅ ಟೂಲ್ ಫಾರ್ ಐಡೆಂಟಿಫೈಯಿಂಗ್ ಎನರ್ಜಿ ಎಫಿಷಿಯನ್ಸಿ ಪ್ರಾಬ್ಲಮ್ಸ್ ಆ್ಯಂಡ್ ಎನರ್ಜಿ ಸೇವಿಂಗ್ ಆಪರ್ಚುನಿಟೀಸ್ ಇನ್ ದ ಬಿಸ್ನೆಸ್. ಓಕೆ, ಎಲ್ಲೆಲ್ಲಿ ಏನೇನು ಎನರ್ಜಿ ಎಫಿಷಿಯನ್ಸಿ ಪ್ರಾಬ್ಲಮ್ಸ್ ಏನೋ ಕ್ರಿಯೇಟ್ ಆಗಿದೆನಾ ಅಥವಾ ಎಲ್ಲೆಲ್ಲಿ ನಾವು ಎನರ್ಜಿ ಸೇವ್ ಮಾಡ್ಬೋದು, ಸೊ ಅದನ್ನೆಲ್ಲ ನಾವು ಎನರ್ಜಿ ಆಡಿಟಲ್ಲಿ ತಿಳ್ಕೊತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಎನರ್ಜಿ ಆಡಿಟ್. ಈಗ ಆಬ್ಜೆಕ್ಟಿವ್ಸ್ ಹೋಗೋಣ. ಸೊ ಆಬ್ಜೆಕ್ಟಿವ್ಸ್ ಆಫ್ ಎನರ್ಜಿ ಆಡಿಟ್ ಏನಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು ಐಡೆಂಟಿಫೈಯಿಂಗ್ ದ ಕ್ವಾಲಿಟಿ ಆ್ಯಂಡ್ ಕಾಸ್ಟ್ ಆಫ್ ವೇರಿಯಸ್ ಎನರ್ಜಿ ಇನ್ಪುಟ್ಸ್. ಸೊ ಯಾವ ಥರ ಕ್ವಾಲಿಟಿ ಯೂಸ್ ಮಾಡ್ತಿದ್ದೀವಿ ನಾವು ಎನರ್ಜಿನ. ಸೊ ಜಾಸ್ತಿ ಎನರ್ಜಿನ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವ. ಸೊ ಅದರಿಂದ ನಮಗೆ ಅಕಸ್ಮಾತ್ ಕಮ್ಮಿ ಏನಾನ ಎನರ್ಜಿ ಕನ್ಸ್ಯೂಮ್ ಮಾಡಿದರೆ ನಮಗೇನ ಪ್ರೊಡಕ್ಷನಲ್ಲಿ ಎಫೆಕ್ಟ್ ಆಗುತ್ತಾ, ಪ್ರತಿಯೊಂದು ಆ ಥರದನ್ನು ನಾವು ಅದು ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ಅಸೆಸಿಂಗ್ ಪ್ರೆಸೆಂಟ್ ಪ್ಯಾಟ್ರನ್ ಆಫ್ ಎನರ್ಜಿ ಕನ್ಸಂಪ್ಷನ್ ಇನ್ ಡಿಫ್ರೆಂಟ್ ಕಾಸ್ಟ್ ಸೆಂಟರ್ಸ್ ಆಫ್ ಆಪ್ರೇಷನ್ಸ್. ಪ್ರೆಸೆಂಟಾಗಿ ಯಾವ ಥರ ಎನರ್ಜಿ ಪ್ಯಾಟ್ರನ್ಸ್ ಯೂಸ್ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಅಂತ ನೋಡ್ತಾರೆ. ಅದಕ್ಕೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಎನರ್ಜಿ ಆಡಿಟ್. ನೆಕ್ಸ್ಟ್, ರಿಲೇಟಿಂಗ್ ಎನರ್ಜಿ ಇನ್ಪುಟ್ಸ್ ಆ್ಯಂಡ್ ಪ್ರೊಡಕ್ಷನ್ ಔಟ್ಪುಟ್. ಸೊ ಅದೇ ಹೇಳಿದೆ, ಏನೇನು ಇವಾಗ ನಾನು ಫಾರ್ ಎಕ್ಸಾಂಪಲ್ ಒಂದು ಏನು ಇನ್ಪುಟ್ ಮಾಡ್ತಿದ್ದೀವಿ ಅದಕ್ಕೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಔಟ್ಪುಟ್ ನಮಗೆ ಬರ್ತಿದೆಯಾ, ಇಲ್ಲ ಇನ್ಪುಟ್ಸಲ್ಲಿ ಎನರ್ಜಿ ಇನ್ಪುಟ್ಸಲ್ಲಿ ನಾವೇನ ಕಮ್ಮಿ ಮಾಡಿದ್ರೆ ನಮಗೆ ಔಟ್ಪುಟ್ಟಲ್ಲಿ ಏನಾರ ಪ್ರಾಬ್ಲಮ್ ಆಗುತ್ತಾ, ಅಥವಾ ಇನ್ಪುಟ್ಟಲ್ಲಿ ಜಾಸ್ತಿ ಮಾಡಿದ್ರೆ ಔಟ್ಪುಟ್ಟಲ್ಲಿ ಏನಾರ ಪ್ರಾಬ್ಲಮ್ ಆಗುತ್ತಾ, ಪ್ರತಿಯೊಂದೂ ನಾವು ಚೆಕ್ ಮಾಡ್ಬೋದು ಎನರ್ಜಿ ಆಡಿಟಿಂದ ಅಂತ. ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಏರಿಯಾಸ್ ಆಫ್ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ ಎಕಾನಮಿ. ಸೊ ಪೊಟೆನ್ಷಿಯಲ್ ಏರಿಯಾಸ್ ಥರ್ಮಲ್ಗೆ ಮತ್ತು ಎಲೆಕ್ಟ್ರಿಕ್ ಎನರ್ಜಿ ಬಗ್ಗೆ ನಾವು ತಿಳ್ಕೊಬೋದು. ನೆಕ್ಸ್ಟ್, ಹೈಲೈಟಿಂಗ್ಸ್ ಆಫ್ ವೇಸ್ಟೇಜ್ ಇನ್ ಮೇಜರ್ ಏರಿಯಾಸ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ಲೇಸಲ್ಲಿ ಅಲ್ಲಿ ಎನರ್ಜಿ ಕನ್ಸ್ಯೂಮ್ ಆಗೋ ಅವಶ್ಯಕತೆ ಇರಲ್ಲ, ಬಟ್ ತುಂಬ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆ ಏರಿಯಾಸ್ ಯಾವುವು ಅಂತ ಹೈಲೈಟ್ ಮಾಡ್ಕೊಳ್ಳೋದು. ಆ್ಯಂಡ್ ಫಿಕ್ಸಿಂಗ್ ದ ಎನರ್ಜಿ ಸೇವಿಂಗ್ ಪೊಟೆನ್ಷಿಯಲ್ ಟಾರ್ಗೆಟ್ಸ್ ಫಾರ್ ಇಂಡಿವಿಜುವಲ್ ಕಾಸ್ಟ್ ಸೆಂಟರ್ಸ್. ಓಕೆ, ಎನರ್ಜಿ ಸೇವಿಂಗ್ ಪೊಟೆನ್ಷಿಯಲ್ ಟಾರ್ಗೆಟ್ಸ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಇಂಪ್ಲಿಮೆಂಟೇಷನ್ ಆಫ್ ಮೆಷರ್ಸ್ ಫಾರ್ ಎನರ್ಜಿ ಕನ್ಸರ್ವೇಷನ್ ಆ್ಯಂಡ್ ರಿಯಲೈಸೇಷನ್ ಆಫ್ ಸೇವಿಂಗ್ಸ್. ಸೊ ಎಲ್ಲೆಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು, ಎನರ್ಜಿನ ಹೆಂಗೆ ಸೇವಿಂಗ್ಸ್ ಮಾಡೋದು ಎನರ್ಜಿನ ಅಂತಂದು ಪ್ರತಿಯೊಂದು ನಾವು ಎನರ್ಜಿ ಆಡಿಟಿಂದ ತಿಳ್ಕೊತೀವಿ. ಸೊ ಎನರ್ಜಿ ಆಡಿಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಎನರ್ಜೀಸ್. ಸೊ ಅದನ್ನು ಯಾವ ಥರ ಯೂಸ್ ಆಗ್ತಿದೆ, ಯಾವ ಥರ ಸೇವ್ ಮಾಡಬೇಕು, ಯಾವ ಥರ ಪ್ರೊಡಕ್ಷನ್ ಇನ್ನೂ ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡ್ಬೋದು, ಅದನ್ನೇ ನೋಡೋದನ್ನು ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಬೆನಿಫಿಟ್ಸ್ ಆಫ್ ಎನರ್ಜಿ ಆಡಿಟ್ ಫ್ರಮ್ PCRA. PCRA ಇಸ್ ನಥಿಂಗ್ ಬಟ್ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. ಸೊ ಇವರು ಎನರ್ಜಿ ಆಡಿಟ್ನ ಯಾವ ಥರ ಮಾಡ್ತಾರೆ ಅಂತ. ಓಕೆ, ಏನು ಬೆನಿಫಿಟ್ಸ್ ಇದೆ PCRA ಎನರ್ಜಿ ಆಡಿಟ್ ಮಾಡಿದರೆ ಅಂತ. PCRA ಅಂಡರ್ ದ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಓಕೆ, PCRA ಯೂಶ್ವಲಿ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ has been actively engaged in formulating strategies to promote energy efficiency and conservation of petroleum products. ಇದೇನು ಮಾಡುತ್ತೆ ಅಂತಂದರೆ, ಇದು ಸ್ಟ್ರಾಟಜೀಸ್ನ ಮಾಡ್ತಾ ಇರುತ್ತೆ. ಯಾವ ಥರ ಸ್ಟ್ರಾಟಜೀಸ್ ಮಾಡುತ್ತೆ ಅಂತಂದರೆ, ಎನರ್ಜಿ ಎಫಿಷಿಯನ್ಸಿನ ಹೇಗೆ ಇಂಪ್ರೂವ್ ಮಾಡಬೇಕು, ಆಮೇಲೆ ಹೇಗೆ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಹೇಗೆ ಕನ್ಸರ್ವೇಷನ್ ಮಾಡಬೇಕು ಅನ್ನೋದು ಮೇನ್ ಬೆನಿಫಿಟ್ PCRA ಎಂಗೇಜ್ ಆಗಿರುವಂತಹ strategies. Okay, next, PCRA has been the nodal agency in country for many energy efficiency programs to almost every sector of energy consumers, namely
ಇಂಡಸ್ಟ್ರಿಯಲ್, ಟ್ರಾನ್ಸ್ಪೋರ್ಟ್, ಡೊಮೆಸ್ಟಿಕ್ ಆ್ಯಂಡ್ ಅಗ್ರಿಕಲ್ಚರ್ ಎಕ್ಸೆಟ್ರಾ. ಇದೇನು ಹೇಳ್ತಾರೆ, ಇದೊಂಥರ ನೋಡಲ್ ಏಜೆನ್ಸಿ ಥರ ಆ್ಯಕ್ಟ್ ಮಾಡ್ತಿದೆ PCRA. ಯಾಕೆ ಅಂತಂದರೆ ಎಲ್ಲೆಲ್ಲಿ ಕನ್ಸ್ಯೂಮರ್ಸ್ ಯಾವ್ಯಾವ ಸೆಕ್ಟರ್ಸಲ್ಲಿ ಎನರ್ಜಿ ಹೋಗ್ತಾ ಇದೆ, ಲೈಕ್ ಇಂಡಸ್ಟ್ರಿ ಆಗಿರ್ಬೋದು, ಆಮೇಲೆ ಟ್ರಾನ್ಸ್ಪೋರ್ಟೇಷನಲ್ಲಿ, ಡೊಮೆಸ್ಟಿಕಲ್ಲಿ, ಅಗ್ರಿಕಲ್ಚರಲ್ಲಿ ಯಾವ ಥರ ಎನರ್ಜಿನ ಕನ್ಸ್ಯೂಮ್ ಮಾಡ್ತಿದ್ದಾರೆ, ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮ್ಸ್ ಅವರು ಕಂಡಕ್ಟ್ ಮಾಡೋದು ಪ್ರತಿಯೊಂದು PCRA ಮಾಡ್ತಿದೆ. ಸೊ PCRA ಒಂದು ನೋಡಲ್ ಏಜೆನ್ಸಿ ಥರ ಆ್ಯಕ್ಟ್ ಮಾಡ್ತಿದೆ ಅಂತ ಹೇಳ್ತಾರೆ. PCRA has qualified and well experienced pool of manpower drawn from oil sector, public sector undertakings. ಓಕೆ, PCRA ಏನು ಮಾಡಿದೆ, ಒಂದು ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಪವರ್ನ ಡ್ರಾ ಮಾಡಿದೆ ಫ್ರಮ್ ಆಯಿಲ್ ಸೆಕ್ಟಾರ್ ಅಂತ ಹೇಳ್ತಿದ್ದಾರೆ. ಓಕೆ, ಡ್ಯೂರಿಂಗ್ ದ ಲಾಸ್ಟ್ 25 years PCRA ಏನು ಮಾಡಿದೆ, ಕಂಡಕ್ಟೆಡ್ ಮೋರ್ ದ್ಯಾನ್ 12,000 ಎನರ್ಜಿ ಆಡಿಟ್ಸ್. PCRA ಮೋರ್ ದ್ಯಾನ್ 12,000 ಎನರ್ಜಿ ಆಡಿಟ್ನ ಕಂಡಕ್ಟ್ ಮಾಡಿದೆ. ಅದು ಸ್ಮಾಲ್ ಆಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಇವ್ರಿಗೆ ಇದು ನಮಗೆ PCRA ಬೆನಿಫಿಟ್ಸ್ ಅಂತ ಹೇಳ್ಬೋದು ಎನರ್ಜಿ ಆಡಿಟಿಗೆ. ಓಕೆ, ಸೊ ಇದು ಇಟ್ ಈಸ್ ರಿಲೇಟೆಡ್ ಟು ಎನರ್ಜಿ ಆಡಿಟ್. ಸೊ ನೆಕ್ಸ್ಟ್ ಬರೋದು ಎನ್ವಿರಾನ್ಮೆಂಟಲ್ ಆಡಿಟ್. ಸೊ ಎನ್ವಿರಾನ್ಮೆಂಟಲ್ ಆಡಿಟ್ ಅಂದರೆ ಇಟ್ ಈಸ್ ಎಸೆನ್ಷಿಯಲಿ ಆ್ಯನ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಟೂಲ್. ಎನ್ವಿರಾನ್ಮೆಂಟಲ್ ಆಡಿಟನ್ನು ನಾವೇನಂತ ಹೇಳ್ತೀವಿ, ಯಾವ ಥರ ನಾವು ಎನ್ವಿರಾನ್ಮೆಂಟ್ನ ಮ್ಯಾನೇಜ್ ಮಾಡಬೇಕು. ಸೊ ಇದು ಒಂಥರ ಮ್ಯಾನೇಜ್ಮೆಂಟ್ ಟೂಲ್ ಇದ್ದ ಹಾಗೆ ಫಾರ್ ಮೆಷರಿಂಗ್ ದ ಎಫೆಕ್ಟ್ಸ್ ಆಫ್ ಸರ್ಟನ್ ಆ್ಯಕ್ಟಿವಿಟೀಸ್. ಕೆಲವೊಂದು ಆ್ಯಕ್ಟಿವಿಟೀಸ್ ಇಂದ ಎಫೆಕ್ಟ್ ಆಗ್ತಾ ಇರುತ್ತೆ ಎನ್ವಿರಾನ್ಮೆಂಟ್ಗೆ. ಸೊ ಅದನ್ನು ಮೆಷರ್ ಮಾಡೋದು ಆನ್ ದಿಸ್ ಎನ್ವಿರಾನ್ಮೆಂಟ್ ಅಗೇನ್ಸ್ಟ್ ಸೆಟ್ ಕ್ರೈಟೀರಿಯಾ ಆರ್ ಸ್ಟ್ಯಾಂಡರ್ಡ್ಸ್. ಈ ಸೆಟ್ ಕ್ರೈಟೀರಿಯಾ ಆರ್ ಸ್ಟ್ಯಾಂಡರ್ಡ್ಸ್ಗೆ ಅಗೇನ್ಸ್ಟಾಗಿ ಏನೇನೋ ಆಗ್ತಿದೆನಾ, ಮ್ಯಾನೇಜ್ಮೆಂಟಿಗೆ ಏನೇನೋ ಪ್ರಾಬ್ಲಮ್ ಆಗ್ತಿದೆನಾ, ಅದನ್ನೆಲ್ಲ ತಿಳ್ಕೊಳ್ಳೋದು ನಾವು ಎನ್ವಿರಾನ್ಮೆಂಟಲ್ ಆಡಿಟಿಂದ. ಓಕೆ, ಎನ್ವಿರಾನ್ಮೆಂಟಲ್ ಆಡಿಟ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಇನ್ವೆಸ್ಟಿಗೇಟ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐಡೆಂಟಿಫೈ. ಸೊ ಕೆಲವೊಂದು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅರ್ಥ ಮಾಡಿಕೊಂಡು ಅದನ್ನು ಎಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಾವು ಎನ್ವಿರಾನ್ಮೆಂಟಲ್ ಆಡಿಟ್ನ ಯೂಸ್ ಮಾಡ್ತೀವಿ. ಓಕೆ, an environmental auditor will study an organization's environmental effects in a systematic and documented manner. ಸೊ ಅವ್ರು ಏನು ಮಾಡ್ತಾರೆ, ಎನ್ವಿರಾನ್ಮೆಂಟಲ್ ಆಡಿಟರ್ ಆರ್ಗನೈಸೇಷನ್ನ ಚೆನ್ನಾಗಿ ಸ್ಟಡಿ ಮಾಡ್ತಾರೆ. ಸೊ ಎನ್ವಿರಾನ್ಮೆಂಟಲಿಂದ ಏನೇನೋ ಎಫೆಕ್ಟ್ಸ್ ಇದೆನಾ ಅಂತ ಸಿಸ್ಟಮೆಟಿಕ್ ಆಗಿ ಡಾಕ್ಯುಮೆಂಟೆಡ್ ಮ್ಯಾನರಲ್ಲಿ ಅವರು ಸ್ಟಡಿ ಮಾಡಿಬಿಟ್ಟು ಆ್ಯಂಡ್ ಪ್ರೊಡ್ಯೂಸಸ್ ಎನ್ವಿರಾನ್ಮೆಂಟಲ್ ಆಡಿಟ್ ರಿಪೋರ್ಟ್ನ ಕೊಡ್ತಾರೆ. ಇಲ್ಲಿ 3 ಮೇನ್ ಟೈಪ್ಸ್ ಆಫ್ ಆಡಿಟ್ಸ್ ಇದೆ. ಸೊ ಏನು ಅಂತಂದರೆ ಎನ್ವಿರಾನ್ಮೆಂಟಲ್ ಆಡಿಟಲ್ಲಿ 3 ಮೇನ್ ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಕಂಪ್ಲೈಯನ್ಸ್ ಆಡಿಟ್. ಓಕೆ, ಎನ್ವಿರಾನ್ಮೆಂಟಲ್ ಕಂಪ್ಲೈಯನ್ಸ್ ಆಡಿಟ್. ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆಡಿಟ್ ಇದು ಏನಂದರೆ ಇಟ್ ವೆರಿಫೈ ವೆದರ್ ಆ್ಯಂಡ್ ಆರ್ಗನೈಸೇಷನ್ ಮೀನ್ಸ್ ಸ್ಟೇಟೆಡ್ ಆಬ್ಜೆಕ್ಟಿವ್ಸ್. ಸೊ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಏನು ಸ್ಟೇಟ್ ಮಾಡಿರ್ತಾರಲ್ಲ ಅದು ರೀಚ್ ಆಗ್ತಿದೆನಾ ಇಲ್ಲ ಅಂತಂದು ವೆರಿಫೈ ಮಾಡೋದು ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆಡಿಟ್. ನೆಕ್ಸ್ಟ್ ಬಂದುಬಿಟ್ಟು ಫಂಕ್ಷನಲ್ ಎನ್ವಿರಾನ್ಮೆಂಟಲ್ ಆಡಿಟ್. ಫಂಕ್ಷನಲ್ ಎನ್ವಿರಾನ್ಮೆಂಟಲ್ ಆಡಿಟ್ ಅಂದರೆ ಅದರಲ್ಲಿ ವಾಟರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅದರ ರಿಲೇಟೆಡ್ ಆಡಿಟ್ಸ್. ಅಲ್ಲಿ ನಾವು ಫಂಕ್ಷನಲ್ ಎನ್ವಿರಾನ್ಮೆಂಟಲ್ ಆಡಿಟ್ ಅಂತ ಕರಿತೀವಿ. ಸೊ 3 ಟೈಪ್ಸ್ ಆಫ್ ಆಡಿಟ್ ಯಾವುದು, ಎನ್ವಿರಾನ್ಮೆಂಟಲ್ ಕಂಪ್ಲೈಯನ್ಸ್ ಆಡಿಟ್, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆಡಿಟ್, ಫಂಕ್ಷನಲ್ ಎನ್ವಿರಾನ್ಮೆಂಟಲ್ ಆಡಿಟ್. ಓಕೆ, ದೀಸ್ ಆರ್ ದ 3 ಟೈಪ್ಸ್ ಆಫ್ ಎನ್ವಿರಾನ್ಮೆಂಟಲ್ ಆಡಿಟ್. ಈಗ ದೇರ್ ಆರ್ ಸಮ್ ಬೆನಿಫಿಟ್ಸ್ ಆಫ್ ಎನ್ವಿರಾನ್ಮೆಂಟಲ್ ಆಡಿಟ್. ಎನ್ವಿರಾನ್ಮೆಂಟಲ್ ಆಡಿಟಿಂದ ಕೆಲವೊಂದು ಬೆನಿಫಿಟ್ಸ್ ಇದೆ. ಏನು, ಆರ್ಗನೈಸೇಷನ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೀಟ್ ದೇರ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಎನ್ವಿರಾನ್ಮೆಂಟಲ್ ಆಡಿಟ್ ಮಾಡಿದರೆ ಆರ್ಗನೈಸೇಷನಿಗೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಯಾವ ಥರ ಮೀಟ್ ಆಗಬೇಕು ಅಂತ ಅರ್ಥ ಆಗುತ್ತೆ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಎನ್ವಿರಾನ್ಮೆಂಟಲ್ ಆಡಿಟ್, ಅದಕ್ಕೆ ಬೆನಿಫಿಟ್ ಆಗುತ್ತೆ ಅಂತ. ನೆಕ್ಸ್ಟ್, ಮೀಟಿಂಗ್ ಸ್ಪೆಸಿಫಿಕ್ ಸ್ಟ್ಯಾಚ್ಯುಟರಿ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್. ಕೆಲವೊಂದು ಸ್ಟ್ಯಾಚ್ಯುಟರೀಸ್ ನಥಿಂಗ್ ಬಟ್ ಸ್ವಲ್ಪ ಲಾ ರಿಲೇಟೆಡ್ ಥಿಂಗ್ಸು ಗೊತ್ತಾಗುತ್ತೆ. ಸ್ಪೆಸಿಫಿಕ್ ಮೀಟ್ ಆಗ್ಬೋದು. ಮೀಟಿಂಗ್ ಸ್ಪೆಸಿಫಿಕ್ ಸ್ಟ್ಯಾಚ್ಯುಟರಿ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್. ಸೊ ಆವಾಗ ನಮಗೆ ಎನ್ವಿರಾನ್ಮೆಂಟಲ್ ಅದು ಹೆಲ್ಪ್ ಆಗುತ್ತೆ. ಆರ್ಗನೈಸೇಷನ್ಸ್ ಕ್ಯಾನ್ ಡೆಮಾನ್ಸ್ಟ್ರೇಟ್ ದೇ ಆರ್ ಎನ್ವಿರಾನ್ಮೆಂಟಲಿ ರೆಸ್ಪಾನ್ಸಿಬಲ್. ಹೆಂಗೆ ಬೇಕೋ ಹಾಗೆ ನಾವು ಎನ್ವಿರಾನ್ಮೆಂಟಲ್ನ ಹಾಳು ಮಾಡೋಕ್ಕಾಗಲ್ಲ. ಒಂದು ಇಂಡಸ್ಟ್ರಿ ಅಥವಾ ಆರ್ಗನೈಸೇಷನ್ ಫಾರ್ಮ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಸೊ ಆ ರೆಸ್ಪಾನ್ಸಿಬಿಲಿಟಿನೂ ನಾವು ಅರ್ಥ ಮಾಡ್ಕೊತೀವಿ ಎನ್ವಿರಾನ್ಮೆಂಟಲ್ ಆಡಿಟಿಂದ, ಅದನ್ನು ನಮಗೆ ರಿಯಲೈಸ್ ಆಗುತ್ತೆ. ನೆಕ್ಸ್ಟ್, ಆರ್ಗನೈಸೇಷನಲ್ ಕ್ಯಾನ್ ಡೆಮಾನ್ಸ್ಟ್ರೇಟ್ ದೇರ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಇಸ್ ಇಂಪ್ಲಿಮೆಂಟೆಡ್. ಎನ್ವಿರಾನ್ಮೆಂಟಲ್ ಪಾಲಿಸೀಸ್ ಏನೇನ ಇಂಪ್ಲಿಮೆಂಟ್ ಮಾಡಿದಾರೆ ಇಲ್ಲ ಒಂದು ಆರ್ಗನೈಸೇಷನಲ್ಲಿ ಅಂತ ನಾವು ಎನ್ವಿರಾನ್ಮೆಂಟಲ್ ಆಡಿಟಿಂದ ನಾವು ತಿಳ್ಕೊತೀವಿ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಎನ್ವಿರಾನ್ಮೆಂಟಲ್ ಇಂಟ್ರಾಕ್ಷನ್ಸ್ ಆಫ್ ಪ್ರಾಡಕ್ಟ್, ಸರ್ವಿಸಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಸೊ ಎನ್ವಿರಾನ್ಮೆಂಟಲ್
ಅಗೇನ್ಸ್ಟಾಗಿ ನಾವೇನಾರ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಏನಾರ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಾ, ಪ್ರೊಡ್ಯೂಸ್ ಮಾಡ್ತಿದ್ದೀವಾ ಅಂತ ನಾವು ಎನ್ವಿರಾನ್ಮೆಂಟಲ್ ಆಡಿಟಿಂದ ನಾವು ತಿಳ್ಕೊತೀವಿ. ಓಕೆ, ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ರಿಸ್ಕ್ ಆರ್ ಮ್ಯಾನೇಜ್ಡ್ ಅಪ್ರೋಪ್ರಿಯೇಟ್ಲಿ. ಓಕೆ, ಆ ಎನ್ವಿರಾನ್ಮೆಂಟ್ ರಿಸ್ಕ್ಸ್ ಏನು ಸಿಗುತ್ತಲ್ವ ಅದನ್ನು ಮ್ಯಾನೇಜ್ ಮಾಡ್ಕೋಬೋದು. ಸೊ ಯಾವುದರಿಂದ ಅಂತಂದರೆ ಎನ್ವಿರಾನ್ಮೆಂಟಲ್ ಆಡಿಟ್ ಮಾಡಿದರೆ ಅಲ್ಲಿಂದ ಏನೇನು ರಿಸ್ಕ್ ಇದ್ದರೆ ನಾವು ಅಲ್ಲಿಂದಲೇ ಅದನ್ನು ಸರಿ ಮಾಡ್ಕೋಬೋದು. ಸೊ ನಮಗೆ ಎನ್ವಿರಾನ್ಮೆಂಟಲ್ ಆಡಿಟ್ ಬೇಕು. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಡೆವಲಪ್ ಆ್ಯಂಡ್ ಇಂಪ್ಲಿಮೆಂಟ್ ಆ್ಯನ್ ISO 14001 EMS. ಸೊ ಇದೂ ಎನ್ವಿರಾನ್ಮೆಂಟಲ್ಗೆ ರಿಲೇಟ್ ಆಗಿರೋದೆ. ಸೊ ಈ ISO 14000 EMSನ ಯಾವ ಥರ ಡೆವಲಪ್ ಮಾಡ್ಕೋಬೇಕು, ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಎನ್ವಿರಾನ್ಮೆಂಟಲ್ ಆಡಿಟಿಂದ. ಸೊ ISO 14000 EMS ಅಂದರೆ ಸೊ ಅದು ಏನು ಸೂಚಿಸುತ್ತೆ ಅಂತಂದರೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಿನಿಮೈಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಎಕ್ಸೆಟ್ರಾ. ಸೊ ಇದೂ ಎನ್ವಿರಾನ್ಮೆಂಟಲ್ ರಿಲೇಟೆಡೇ ಇದೆ. ಸೊ ಅದನ್ನು ಯಾವ ಥರ ಡೆವಲಪ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಾವು ಎನ್ವಿರಾನ್ಮೆಂಟಲ್ ಆಡಿಟಿಂದ ನಮಗೆ ಗೊತ್ತಾಗುತ್ತೆ ಅಂತ. ನೆಕ್ಸ್ಟ್, ಇಂಪ್ರೂವಿಂಗ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸೇವಿಂಗ್ ಮನಿ. ಸೊ ಯಾವ ಥರ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೋಬೋದು, ಮನಿ ಹೇಗೆ ಸೇವ್ ಮಾಡ್ಕೋಬೋದು ಅಂತಲೂ ನಾವು ಎನ್ವಿರಾನ್ಮೆಂಟಲ್ ಆಡಿಟಿಂದನೇ ತಿಳ್ಕೊಬೋದು. ಸೊ ಅದು ಒಂದು ಬೆನಿಫಿಟ್ ಅಂತ. ಸೊ ಇದು ಇಲ್ಲಿಗೆ ಬೆನಿಫಿಟ್ಸ್ ಆಫ್ ಎನ್ವಿರಾನ್ಮೆಂಟಲ್ ಆಡಿಟ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಎನ್ವಿರಾನ್ಮೆಂಟಲ್ ಆಡಿಟು ಕಂಪ್ಲೀಟ್ ಆಗುತ್ತೆ. ಸೊ 2 ಟಾಪಿಕ್ಸ್ ನಾವು ತಿಳ್ಕೊಂಡ್ವಿ, ಎನರ್ಜಿ ಆಡಿಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಆಡಿಟ್ ಇವತ್ತು. ಸೊ ಇನ್ನು 2 ಟಾಪಿಕ್ಸ್ ಪೆಂಡಿಂಗ್ ಇದೆ. ಒಂದು ಸಿಸ್ಟಮ್ ಆಡಿಟ್ ಆ್ಯಂಡ್ ಒಂದು ಸೇಫ್ಟಿ ಆಡಿಟ್. ಅದು ನಾಳೆ ಇನ್ನೊಂದು ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದರದ್ದು ಆಡಿಟಿಂಗ್ ರಿಲೇಟೆಡ್ MCQs, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ MCQs ಏನಾದ್ರು ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಮೇಲ್ ID ಇರುತ್ತೆ. ಸೊ ನೀವು ಅದಕ್ಕೆ ಮೆಸೇಜ್ ಮಾಡಿದರೆ ನಾನು ನಿಮಗೆ MCQsನ ಸೆಂಡ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.